ಈಗ ಚಿಟ್ಟಿ ಬಗ್ಗೆ ಮಾತಾಡ್ತೀವಿ ಅಂದ್ರ ನಮ್ ದೋಸ್ತ ಇದ್ದೀನಪ್ಪ ಸಣ್ಮುಖ್ ಅಂತ. ಸಣ್ಮುಖ್ ಅವನ ಹೆಸರು ಏನ್ ಸಣ್ಣದಲ್ಲ, ಅದಕ್ಕಿಂತ ಸಣ್ಣ ಕವ ಇದ್ದನು. ಅವ್ರ ಮನ್ಯಾಗ ಬಾಗಿಲು ಇತ್ತು, ಖರೆ ಅವ ಕಿಟಕಿಲಿ ಓಡಾಡ್ತಿದ್ವಿ. ಇವತ್ ಯಾಕೆ ತರ ಮಾಡ್ದೇವು ಸರ್, ಅದು ಒಂದ್ ಪಾರ್ ಐತಿ, ಒಂದ್ ಪಾರ್ನಿಂದ ನಾಯಿ ಬೆನ್ನತ್ತಿತ್ರಿ, ಅದಕ್ಕೆ ತಡ ಐತಿ. ಪಾರ್ನಿಂದ ನಾಯಿ ಬೆನ್ನತ್ತಿತ್ತು, ನೀ ನಾಯಿ ಓಡಿಸ್ಬಂದೆ ಇಲ್ರಿ, ಮತ್ತ ತಡ ಯಾಕಾಯ್ತು ಸರ್? ಅದು ಯಾವ ಪಾರ್ನಿಂದ ನಾಯಿ ಬೆನ್ನತ್ತಿದ್ ನೋಡ್ರಿ, ಆ ಪಾರ್ ನಾನೇ ಇದ್ರಿ. ಪಾರ್ ನೀನೇ ಇದ್ದಿ, ಮತ್ ಸೀದಾ ಹೇಳಕ್ಕೆ ನಿಮ್ಗ ಸರ್ ಲಾಸ್ಟ್ ಟೈಮ್ ನೀವೇ ಅಂದ್ರಿ ಯಾವಾಗ ಬಿ ತಡ ಮಾಡ್ತದೆ, 2 ರೀಸನ್ ಹೇಳ್ತೀರಿ. ಈಗ ಬಸ್ ತಡ ಆಯ್ತು, ಬಸ್ ಪಂಚರ್ ಆಯ್ತು, ಬಸ್ ತಡ ಆಯ್ತು, ಬಸ್ ಪಂಚರ್ ಆಯ್ತು. ಹೊಸದ ಏನ್ರ ಹೇಳ್ರಿ, ಅದಕ್ಕೆ ಹೊಸದ್ ಹೇಳ್ರಿ. ಸ್ಟಡಿ ಬಿಟ್ರಿ ಅಲ್ರಿ. ಹಲೋ ಗೈಸ್, ಮೈ ನೇಮ್ ಇಸ್ ಅವಿನಾಶ್. ದಟ್ಸ್ ಅ ಗುಡ್ ಒನ್. ನನ್ನ ಹೆಸರು ಅವಿನಾಶ್, ನಾ ಬೀದರ್ಲಿಂದ ಬಂದಿನಿ. ಬೀದರ್ಲಿಂದ ಬಂದಿನಿ. ಬೀದರ್ ನೋಡ್ರಿ 3 ಸೀಸನ್ಸ್ ಅವ. ಒಂದು ಬ್ಯಾಸಿಗೆ ಅದ, ಇನ್ನೊಂದು ಬಾಳ ಬ್ಯಾಸಿಗೆ ಅದ, ಮತ್ತೊಂದು ಬಾಳ ಬ್ಯಾಸಿಗೆ ಅದ. ನೋಡ್ರಿ, ಇದು ನನ್ ಫಸ್ಟ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಅದ. ದಿಸ್ ಇಸ್ ಮೈ ಫಸ್ಟ್. ಇಫ್ ಯು ಡೋಂಟ್ ಫೀಲ್ ಲೈಕ್ ಲಾಫಿಂಗ್, ನೀವು ಏನ್ರ ನಗು ಬರ್ಲಿಲ್ಲ ಅಂತ ತಿಳ್ಕೊರಿ, ನಿಮ್ಮ ಹಲ್ಲಾಗ ಹುಳ ಅವ. ಹಲ್ಲಾಗ ಹುಳ ಇದ್ದಿಲ್ಲ ಅಂತ ತಿಳ್ಕೊರಿ, ಹುಳ ಬ್ಯಾರೆ ಕಡವ. ಓಕೆ ಓಕೆ. ಈಗ ಎಲ್ಲರೂ ಚಿಟ್ಟಿ ಬಗ್ಗೆ ಅದಕ್ಕೆ ಮಾತಾಡಿದ್ರು. ನನ್ನ ಸ್ಟ್ರೇಟ್ ಜರ ಚಿಟ್ಟಿ ಮೇಲೆ ಅದ. ಇಲ್ಲ ಮಜಾಲ ಚಿಟ್ಟಿ ಮಾಡೋದಾಗ ಇವತ್ತಲ್ಲ. ನೋಡ್ರಿ, 30 ಇಯರ್ಸ್ ಅದ ನಂದು ಏಜ್. ಈ 30 ಇಯರ್ಸ್ ಏನ್ ಗೊತ್ತಾಗಿರಪ್ಪ ಅಂತಂದ್ರ, ಮನುಷ್ಯ ಸಕ್ಸಸ್ಫುಲ್ ಆಗ್ಬೇಕಂದ್ರ ಒಂದು ಚಂದ ಓದ್ಬೇಕು, ಇಲ್ಲಾಂದ್ರೆ ಚಂದ ಚಿಟ್ಟಿ ಮಾಡ್ಬೇಕು. ಚಂದ ಓದೋದು ಈಸಿ ಅದ, ಎಲ್ಬಿ ಕೂಡ್ರಿ ಕುಂತು ಓದ್ರಿ, ಈಸಿ ಅದ. ಬಟ್ ಚಂದ ಚಿಟ್ಟಿ ಮಾಡ್ಬೇಕಂದ್ರ ಭಾಳ ರಿಸ್ಕಿ ಕೆಲಸ ಅದ. ಚಿಟ್ಟಿ ಮಾಡ್ಲಕ್ಕ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕು, ಟ್ಯಾಲೆಂಟ್ ಬೇಕು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಬೇಕು. ಚಿಟ್ಟಿ ಮಾಡೋದು ಬಹಳ ಕಷ್ಟ ಕೆಲಸ ಅದ. ಒಂದು, ನಾವು ಚಿಟ್ಟಿ ತಗೊಂಡು ಬರ್ಬೇಕು, ಯಾರಿಗೂ ಗೊತ್ತಾಗಲ್ದಾಗ ಅದು ತೆಗೆದು ನೋಡ್ಬೇಕು, ಅದು ನೋಡಿ ಬರೀತಿರ್ಬೇಕು. ಈ ನೋಡ್ ಬರೆಯೋದು ಬೇರೆ ಯಾರು ನೋಡ್ಬಾರ್ದು. ಈ ಟ್ರಿಸಿಂಗ್ ಕೆಲಸ ಚಿಟ್ಟಿ ಮಾಡೋದು. AI ಆಡಿ ಕೆಲಸ ಮಾಡಲ್ಲ, ಆ ಕೆಲಸ ನಾವು ಮಾಡ್ತೇವಿ. ವಿ ಆರ್ ಲೈಕ್ ಮಿನಿ AI, ಚಿಟ್ಟಿ ಜಮೀನಾಯ್, ಚಿಟ್ಟಿ GPT. ಈಗ ಚಿಟ್ಟಿ ಬಗ್ಗೆ ಮಾತಾಡ್ತೀವಿ ಅಂದ್ರ ನಮ್ ದೋಸ್ತ ಇದ್ದೀನಪ್ಪ ಸಣ್ಮುಖ್ ಅಂತ. ಸಣ್ಮುಖ್ ಅವನ ಹೆಸರು ಏನ್ ಸಣ್ಣದಲ್ಲ, ಅದಕ್ಕಿಂತ ಸಣ್ಣ ಕವ ಇದ್ದನು. ಅವ್ರ ಮನ್ಯಾಗ ಬಾಗಿಲು ಇತ್ತು, ಖರೆ ಅವ ಕಿಟಕಿಲಿ ಓಡಾಡ್ತಿದ್ವಿ. ಓಟ್ ಸಣ್ಣದಿದ್ರ ಅವನಿಗೆ ಏನಾಯ್ತದಪ್ಪ ಅಂತಂದ್ರ, ಇವು ಅಡ್ವರ್ಟೈಸ್ಮೆಂಟ್ ಇಂದ ಆಫರ್ಸ್ ಬರ್ತೀವಿ. ಈಗ ಸರ್ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಾರ್ರಿ, ಅವ್ರಿಗೆ ಏನಂತಾರ, ಇಲ್ಲ ಆಕ್ಟರ್ ಅಡ್ವರ್ಟೈಸ್ ಆಕ್ಟ್ ಮಾಡ್ತಾರಲ್ಲ, ಅವ್ರಿಗೆ ಏನಂತಾರ, ಮಾಡಲ್ಲ ಸರ್. ನೀವು ಮಾಡಲ್ಲ ಇದ್ರಿ, ಮಾಡಲ್ಲ. ಬೈ ಮಾಡಲ್ಲ ಐತೆ ಹೇಳು. ಆಡ್ ಏನಂತ ಹೇಳು ಸರ್, ಮಲೇರಿಯಾ ಆಡ್ ಅದರಿ, ಅದ್ರಾಗ ನೀವು ಮಚ್ಚರ್ ಆಗ್ಬೇಕು. ಮಲೇರಿಯಾ ಆಡೋದು ಮಚ್ಚರ್ ಆಗ್ಬೇಕು. ಜಾಂಡೀಸ್ ಇಂದ ಮಾಡಿ, ಏಡ್ಸ್ ಬರೀ ಇಷ್ಟ ಅಂತಲ್ಲ. ಸಣ್ಮುಖ್ ನೋಡ್ರಿ, ಸಣ್ಮುಖ್ ಯಾವಾಗ ಕ್ಲಾಸಿಗೆ ಲೇಟ್ ಆಗಿ ಬರ್ತೀನಿ. ಲೇಟ್ ಆಗಿ ಬಂದ್ರೆ ಏನದ ಬಹಳ ಕ್ರಿಯೇಟಿವ್ ರೀಸನ್ಸ್ ಹೇಳ್ತೀನಿ. ಬಹಳ ಕ್ರಿಯೇಟಿವ್ ರೀಸನ್ಸ್. ಒಂದ್ಸರಿ ಆಯ್ತು ಕ್ಲಾಸ್ ನಲ್ಲಿ ಲೇಟ್ ಆಗಿ ಬಂದ್ರು, ಸರ್ ಕೇಳ್ತಾರ ಯಾಕೋ ತಡ ಮಾಡ್ದಿ ಸರ್? ಅದು ಮಮ್ಮಿ ಅಂದ್ ನೋಡ್ರಿ, ಲೆಫ್ಟ್ ಸೈಡ್ಲಿಂದ ಹೇಳೋದು ಬ್ಯಾಡ್ಲಕ್ ಆಯ್ತದ, ಅದಕ್ಕೆ ತಡ ಐತ್ರಿ. ಲೆಫ್ಟ್ ಸೈಡ್ಲಿಂದ ಹೇಳಿದ್ರೆ ಬ್ಯಾಡ್ಲಕ್ ಆಯ್ತದ, ತಡ ಯಾಕಾಯ್ತು ಸರ್? ನಾನು ರೈಟ್ ಸೈಡ್ಲಿಂದ ಹೇಳಕ್ ಮತ್ ಮಾಡ್ಕೊಂಡಿದ್ರಿ, ಅದಕ್ಕೆ ತಡ ಐತ್ರಿ ಸರ್. ಇನ್ನೊಂದಿನ ಅದೇ ತರ ಲೇಟ್ ಆಗಿ ಬಂದಿಲ್ಲ. ಇವತ್ತು ಯಾಕೆ ತರ ಮಾಡಿದೆವು
ಸರ್ ಅದು ಒಂದ್ ಪಾರ್ ಐತಿ, ಒಂದ್ ಪಾರ್ನಿಂದ ನಾಯಿ ಬೆನ್ನತ್ತಿತ್ರಿ, ಅದಕ್ಕೆ ತಡ ಆಯ್ತು. ಪಾರ್ನಿಂದ ನಾಯಿ ಬೆನ್ನತ್ತಿತ್ತು, ನೀ ನಾಯಿ ಓಡಿಸ್ಬಂದೆ ಇಲ್ರಿ, ಮತ್ತ ತಡ ಯಾಕಾಯ್ತು? ಸರ್ ಅದು ಯಾವ ಪಾರ್ನಿಂದ ನಾಯಿ ಬೆನ್ನತ್ತಿದ್ ನೋಡ್ರಿ, ಆ ಪಾರ್ ನಾನೇ ಇದ್ರಿ. ಪಾರ್ ನೀನೇ ಇದ್ದಿ, ಮತ್ ಸೀದಾ ಹೇಳಕ್ಕೆ ಈಗ ಸರ್ ಲಾಸ್ಟ್ ಟೈಮ್ ನೀವೇ ಅಂದ್ರಿ ಯಾವಾಗ ತಡ ಮಾಡ್ತದೆ, 2 ದಿನ ಆಯ್ತು. ಈಗ ಬಸ್ ತಡ ಆಯ್ತು, ಬಸ್ ಪಂಚರ್ ಆಯ್ತು, ಬಸ್ ತಡ ಆಯ್ತು, ಬಸ್ ಪಂಚರ್ ಆಯ್ತು. ಹೊಸದ ಏನ್ರಿ ಹೇಳ್ರಿ, ಅದಕ್ಕೆ ಹೊಸದ್ ಹೇಳ್ರಿ. ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ನಮ್ದೇ ತಪ್ಪದ ಬಾರಿ ಒಳಗಿಂದ ಸಣ್ಣಕ್ಕೆ ಏನೇನು ಬಹಳ. ಈಗ ಕ್ಲಾಸ್ ನೋಡ್ರಿ ಡಿಫ್ರೆಂಟ್ ಟೈಪ್ ಆಫ್ ಪರ್ಸನಾಲಿಟೀಸ್ ಇರ್ತಾವ, ಬಹಳ ಡಿಫ್ರೆಂಟ್ ಇರ್ತಾವ. ಒಬ್ಬರು ಗಿಟಾರ್ ಬಾರ್ಸರ್ ಇರ್ತಾರ, ಟಾಪರ್ ಇರ್ತಾರ, ಚಿಟ್ಟಿ ಮಾಡೋರು ಇರ್ತಾರ, ಹಿಂಗೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟೀಸ್ ಇರ್ತಾವ. ನಮ್ ಕ್ಲಾಸ್ನಾಗೇನು ಇಬ್ಬರು ಪರವಾಗಿದ್ದರು, ದೋಸ್ತರು ಇದ್ರು. ಅವ್ರೇನ್ ಮಾಡ್ತಿರೋ ಲಾಸ್ಟ್ ಬೆಂಚಿಗೆ ಕುಂತಿ ಸ್ಟಡಿ ಮೆಟೀರಿಯಲ್ ನೋಡ್ತಿದ್ರು. ಸ್ಟಡಿ ಮೆಟೀರಿಯಲ್ ಗೊತ್ತಾಯ್ತಲ್ಲ, ಸ್ಟಡಿ ಮೆಟೀರಿಯಲ್ ರೀ. ಓಕೆ ಓಕೆ, ಅವ್ರೇನ್ ಮಾಡ್ತಿದ್ರು ಲಾಸ್ಟ್ ಬೆಂಚಿಗೆ ಕುಂತಿ ಸ್ಟಡಿ ಮೆಟೀರಿಯಲ್ ನೋಡ್ತಿರು. ಅವತ್ತೇನಾಗಿತ್ತು, ನಾನು ಲಾಸ್ಟ್ ಬೆಂಚಿಗೆ ಕುಂತಿದ್ದೆ, ನಾನು ಬಾಜು ಕುಂತಿರು. ನೀವು ಸ್ಟಡಿ ಮೆಟೀರಿಯಲ್ ನೋಡ್ಕೊಂಡು ನನಗೆ ಗೊತ್ತಿದ್ದಿಲ್ಲ. ಅವ್ ಏನ್ ಮಾಡತ್ತವ ಅಂತ ಹೆಡ್ಫೋನ್ ಹಚ್ಕೊಂಡು ಸ್ಟಡಿ ಮೆಟೀರಿಯಲ್ ನೋಡ್ತಾವ. ನಾ ಆ ಕಡೆ ಈ ಕಡೆ ನೋಡ್ದಂತ ತಿಳ್ಕೊಟ್ಟು, ಇವರು ಸ್ಟಡಿ ಮೆಟೀರಿಯಲ್ ನೋಡ್ತಿರು, ನಾ ಅವ್ರ ಕಡೆ ನೋಡ್ದಂತ ತಿಳ್ಕೊಟ್ಟು ಮಗದಿರ ಪಿಕ್ಚರ್ ಹಚ್ತಿರು. ಮಗದಿರ ಪಿಕ್ಚರ್, ಆ ಮಗದಿರ ಪಿಕ್ಚರ್ದಾಗ 100 ಮಂದಿ ಹೊಡೆದ ಸೀನ್ ಅದ ನೋಡಿ. ಒಕ್ಕೊಕ್ಕಿ ಕಾಲ್ ಶೇರ್ ಖಾನ್, 100 ಮಂದಿಗೂ ಒಟ್ಟೇ ಸರ್ ಯಾವ ಅದು ಸೀನ್ ಹಚ್ತೀವಿ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. ನಾ ಪಿಕ್ಚರ್ ಮುಗಿಯೋದು, ನಾ ಸೀನ್ ಮುಗಿಯೋದು. ನಮ್ ಮಗದಿರ ಸಾಯಲು 3 ಮಂದಿ ಸಾಯಲ್ಲ. ನನಗಂತೂ ಡೌಟ್. ನಾ ಏನ್ ಮಾಡ್ದ, ಆ ಕಡೆ ಈ ಕಡೆ ನೋಡ ಆಕ್ಟಿಂಗ್ ಮಾಡ್ದ, ಮತ್ ಶುರು ಮಾಡ ಕೆಳಗಿನ ಇಯರ್ಫೋನ್ ಪಿನ್ ಇರ್ತೀನಿ ನೋಡಿ, ಇಯರ್ಫೋನ್ ಪಿನ್ ತೆಗಿಯ ಕ್ಲಾಸ್ನಾಗ ಸ್ಟಾರ್ಟ್ ಆಗಿ ಸೌಂಡ್ ಸ್ಟಾರ್ಟ್ ಆಗೋಣ. ಸರ್ ಪರೀಕ್ಷೆ ನಮ್ ಸರ್ ಹೆಂಗಾರಪ್ಪ ಅಂತಂದ್ರೆ ಅವ್ರಿಗೆ ಫಾಸ್ಟ್ ಮಾತಾಡ್ತಾರೆ. ಅವರು 2 ನಿಮಿಷ ಅನಿಸಿತ್ತು ಕ್ಲಾಸ್ನಾಗ. ಸರ್ ಏನು ಫಾಸ್ಟ್ ಮಾತಾಡ್ತಾರ, ಅವ್ರಿಗೆ ಏನ್ ಕ್ರಿಯೇಟ್ ಮಾಡ್ಬೇಕಂತ ಗೊತ್ತಿಲ್ಲ. 2 ನಿಮಿಷ ಆಗಿದ್ರೆ ಸರ್ ಇವ ಏನಂತಂಗ ಫೋನ್ ಯಾರ್ದು ಅಂತ ಕೇಳಕ್ಕೆ, ಫೋನ್ ಯಾರ್ದು ಅಂತ ಹೇಳಿಲ್ಲ. ಅವ್ರು ಇಯರ್ಫೋನ್ ಏನಕ್ಕೆ ಇವಾಗಿದ್ದು ಇದ್ದು ಸರ್ ಬಂದು ಆಮೇಲೆ ಈಗೇನಂತ ರೋಲ್ ನಂಬರ್ 8 ಅಂತ ಕೇಳ. ಸರ್ 21, 22 ಬರ್ಕೊಂಡ್ರು. ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದ್ರು. ನೆಕ್ಸ್ಟ್ ಫೋನ್ ಬ್ಯಾನ್ ಆಯ್ತು. ನೋಡ್ರಿ ಸಣ್ಣ ಮಕ್ ಹೆಂಗ ಅಂತಂದ್ರ ಬಹಳ ಓವರ್ ಕಾನ್ಫಿಡೆಂಟ್ ಬಂದಾಯ್ತು. ಸೆಮ್ ಸ್ಟಾರ್ಟಿಂಗ್ ಎಲ್ಲ ರೆಸಲ್ಯೂಷನ್ ಮಾಡ್ತೀನಿ, ಹಂಗ್ ಓದ್ಬೇಕು, ಹಿಂಗ್ ಓದ್ಬೇಕು, ಎಲ್ಲ ಓದ್ಬೇಕು, ಏನೇನೋ ಬಹಳ ರೆಸಲ್ಯೂಷನ್ ಮಾಡ್ತೀನಿ. ಸೆಮ್ ಅವ್ನಿಗೆ ಬುದ್ಧಿ ಯಾವಾಗ ಬರ್ತಿತ್ತು ಅಂದ್ರೆ ನಾಳೆ ಎಕ್ಸಾಮ್ ಅಂತ ತಿಳ್ಕೊಟ್ಟು, ಇವತ್ತು ಬುದ್ಧಿ ಬರ್ತಿತ್ತು. ಸೊ ನಾವೀಗ ರೂಮ್ನಾಗ ಹೋಗ್ತಿದ್ದೇವಿ. ಜರ ನೀರ್ ಕೊಡ್ತೀನಿ. ಸಣ್ಣ ಮಗ ಏನ್ ಮಾಡ್ತೀನಿ ಅಂದ್ರೆ ನಾಳೆಗೆ ಎಕ್ಸಾಮ್ ಅದಂದ್ರೆ ಇವತ್ತು ಬರ್ತೀನಿ. ನಾವು ರೂಮ್ನ ಕೊಡ್ತಿದ್ದೇವೆ. ಬಂದಿ ಭಾಯ್ 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 ತೆಗಿ 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 ಏನ್ ತೆಗಿಬೇಕ? ಭಾಯ್ ಗುಪ್ತಿಗೆ ಅದೇ ನಾಳೆಗೆ ಎಕ್ಸಾಮ್ ಅದ. ಹೀಗೆ ಹೋಗ್ತಿ ಚಿಟ್ಟಿ ಮಾಡತ್ತೆ, ಚಿಟ್ಟಿ ಮಾಡತ್ತ ಇಂಪಾರ್ಟೆಂಟ್ ಹಾಕೊಡ್ತಿದ್ದೀವಿ. ಹೋಯ್ತು 4ಕ್ಕೆ ಅವ ಜೆರಾಕ್ಸ್ ದುಕಾನ್ ಎಬ್ಬಿಸಿ ಅವನಿಗೆ ಹಲ್ಲು ಹಚ್ಚಿ ಸ್ನಾನ ಮಾಡಿಸಿ ಮೈಕ್ರೋ ಜೆರಾಕ್ಸ್ ಮಾಡಿಸಿ ತೊಗೊಂಡ್ಬರ್ತೀವಿ. 10ಕ್ಕೆ ಎಕ್ಸಾಮ್ ಇರ್ತಿತ್ತು, ನಾವು 9ಕ್ಕೆ ಹೋಟೆಲ್ದಾಗ ಇರ್ತೀವಿ. ಇವೇನ್ ಮಾಡ್ತೀನಿ, ಚಿಟ್ಟಿ ಹಚ್ಕೊತೀನಿ ಅಲ್ಲಿ ಇಲ್ಲಿ ಚಿಟ್ಟಿ ಹಚ್ಕೊಳತ್ತಾನ. ಚಿಟ್ಟಿ ಹಚ್ಕೊಂಡೇನದ ಹೊಸ ಹೊಸ ಟೆಕ್ನಾಲಜಿ ಕಂಡು ಹಿಡಿದೀವ. ಒಂದು ಡಿವೈಸ್ ಬರ್ತದೆ, ಡಿವೈಸ್ ಇಯರ್ಫೋನ್ ಕಿವಿ ಇಟ್ಕೊಂಡೆ ಅಂತ ತಿಳ್ಕೊರಿ.
ರೂಮ್ನಾಗ ಏನಾರ ಮಾತಾಡಿದ್ವಿ ಅಂದ್ರೆ ಎಕ್ಸಾಮ್ ಅನ್ನ ಕೇಳಿಸ್ತಿತ್ತು. ಒಂದ್ ಲೆನ್ಸ್ ತಂದಿನು, ಆ ಲೆನ್ಸ್ ಕಣ್ಣಾಗ ಇಟ್ಕೊಂಡೆ ಅಂತ ತಿಳ್ಕೊಳ್ಳಿ. ರೂಮ್ನಾಗ ಏನಾರ ಇಮೇಜ್ ನೋಡಿದ್ವಿ ಅಂತಂದ್ರೆ ಅದು ಎಕ್ಸಾಮ್ ನ ಕಾಣಿಸ್ತಿತ್ತು. 5,000 ರೂಪಾಯಿ ಕೊಟ್ಟು ತಂದಿನು. ಅನ್ಫಾರ್ಚುನೇಟ್ಲಿ ಏನಾರ ಅದು ಎಕ್ಸಾಮ್ ನ ವರ್ಕ್ ಆಗಲ್ಲ, ಯಾಕಂದ್ರೆ ಚೈನಾ ಇತ್ತು. ಈಗ ಏನ್ ಮಾಡತ್ತೀವ, ಚಿಟ್ಟಿ ಹಚ್ಕೊಳತನಲ್ಲಿ ಐತಿ. ಚಿಟ್ಟಿ ಹಚ್ಕೊಂಡ್ ಏನದ ಚಿಟ್ಟಿ ಹಚ್ಕೊಂಡ್ ಬಹಳ ಇಂಪಾರ್ಟೆಂಟ್ ಜಾಗದಾಗ ಇಟ್ಕೋತೀನ. ಚಿಟ್ಟಿ ಹಚ್ಕೊಳತನ ಅದೇ ಟೈಮ್ ಏನಾಯ್ತು, ಅಂಕಲ್ ಬಂದನು. ಅಂಕಲ್ ಬಂದಂತನ ಏತಮ್ಮ ಇದೇನು ಚಿಟ್ಟಿ ಮಾಡ್ಲೈತಿ, ಬೇರೆ ಒಳ್ಳೇದಾಗಲ್ಲ. ಅಂಕಲ್ ಈಗೇನ ಫಾರ್ಚುನರ್ ಒಳ್ಳೇದೈತಿನ, ಈಗ ಒಳ್ಳೇದಾಗತ್ತ ಸರಿ ವೆರಿ ಗುಡ್ ಜನ. ನಾ ಚಿಟ್ಟಿ ಮಾಡ್ತೀವಿ ನಿಮ್ಮಂತ ಅಂಕಲ್ಗಳು ಕಾಲ. ನಿಮ್ ಮಗ 90% ತೆಗಿರ್ತಾನ, ಸುಮ್ ಕೊಡ್ತೀರಿ ಮನೆಗ? ಇಲ್ಲ, ನಮ್ ಮನೆಗ್ ಬರ್ತೀರಿ, ನಮ್ ಪಪ್ಪನ್ ಬಂದು ಚುಗ್ಲಿ ಇರ್ತೀರಿ. ನನ್ ಮಗ 90% ಮಾಡ್ಯಾನ, ನಿಮ್ ಮಗ 8 ಮಾಡ್ಯಾನ. ನಾವ್ ನೋಡ್ರೆ ಫೇಲ್ ಆಗಿರ್ತೇವಿ, ಸ್ವೀಟ್ ಕೊಟ್ಟು ಹೋಯ್ತೀರಿ. ಆಮೇಲೆ ನಮ್ ಪಪ್ಪ ನಮ್ ಕ್ಲಾಸ್ ಹೋಗ್ತಾರ. ಅವ ನೋಡು ಬಾಜು ಮನಿ ಪಾರ್ 90% ತೆಗ್ದ. ಹೇಳ್ತೀನಿ ನೋಡು ಪಪ್ಪ, ಹೇಳ್ತಿ ಮೊದಲ ಮಾರ್ಕ್ಸ್ ಬರಲ್ರಿ, ಹೇಳ್ತಿ ಮೊದಲು ಏನೋ ಮಾರ್ಕ್ಸ್ ಬಂದ್ರೆ ತಿಳ್ಕೊಡಿ. ಹಳ್ಳಿಗಳು ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಇರ್ತೀವಿ. That's not how it works, papa. ನಿಮ್ಮಂತ ಟಕಳೆಗಳು ಅಂದ್ರ ಅಂಕಲಿಗೆ ಬೈಲತ್ತಲ್ರಿ, ನಿಮ್ಮಂತ ಟಕಳೆಗಳು, ನಿಮ್ಮಂತ ಮೋಟೆಗಳು ಅಂತ ಚಿಟ್ಟಿ ಮಾಡ್ಬೇಕಾಯ್ತು. ಅಂಕಲ್ ಸಿಟ್ಟು ಬಂತು, ಇವ್ರಿಗೆ ಹೇಳ್ತಾ ಇದ್ದ ಹೌದು. ಈಗ ಏನಾಗ್ಯದ 9:30 ಆಗ್ಯದ, ನಾವು ಎಕ್ಸಾಮ್ ಅಲ್ಲಿ ಹೋದ್ವಿ. ಎಕ್ಸಾಮ್ ಅಲ್ಲ ಸೀನ್ ಆಗ್ಯದ ಅಂದ್ರೆ ಸಣ್ಣಕ್ಕೆ ಅಲ್ಲಿ ಕೊಡ್ತಾನೆ, ನಾ ಇಲ್ಲಿ ಕೊಡ್ತೀನಿ, ನಾನು ಹಿಂದೊಂದು ಕೋರಿ ಕೊಡ್ತೀನಿ. ಆ ಕೋರಿಗೂ ಸಣ್ಣಕ್ಕೆ ಏನದ ಒಂದೇ ಲವ್ ಅದ. ಆಬ್ವಿಯಸ್ಲಿ ಸಣ್ಣಕ್ಕೆ ಕಡೆಯಿಂದ ಅದ, ಕೋರಿ ಕಡೆಯಿಂದ ಇಲ್ಲ. ಸಣ್ಣಕ್ಕೆ ಏನಾಗುತ್ತಾನ, ದೋಸ್ತ ತೋರ್ಸ್ ಏನ್ ತೋರ್ಸ್ರಿ, ನಮ್ ಕೋರಿ ತೋರ್ಸಿ, ನಿಮ್ ಕೋರಿ ಏನ್ ತೋರ್ಸು. ಅದೇ ಎಕ್ಸಾಮ್ ನ ಏನ್ ಬರೀತಿ ಅದು ತೋರ್ಸು. ಸಣ್ಣಕ್ಕೆ ಪೈಲೆ ಚಂದ ಮಾತಾಡೋದು ಕಲಿ. ರೂಮ್ನಾಗ ಬರ್ತಿ ತೆಗಿ ಅಂತ, ಎಕ್ಸಾಮ್ ನ ಬರ್ತಿ ತೋರ್ಸು. ಸೆಂಟೆನ್ಸ್ ಪೂರ ಮಾಡ, ಡಬಲ್ ಮೀನಿಂಗ್ ಆಯ್ತು. ಆಯ್ತು ತೋರ್ಸಿ. ಎಕ್ಸಾಮ್ ನೋಡ್ರಿ 3 ಟೈಪ್ ಪರಗಳು ಇರ್ತಾವ. ಒಂದು ಓದ್ ಬಂದಿರ್ತಾರ, 2ನೇದು ಚಿಟ್ಟಿ ತಂದಿರ್ತಾರ, 3ನೇದವ್ರು ಯಾರು ಅಂತಂದ್ರೆ ಓದಿನೂ ಬಂದಿರ್ತಾರ, ಚಿಟ್ಟಿ ತಂದಿರಲ್ಲ, ಅವ್ರ ಭರೋಸೆ ಮೇಲೆ ಬಂದಿರ್ತಾರ. ಅವ್ರ ತೋರ್ಸ್ತಾರ, ಇವ್ರ ತೋರ್ಸ್ತಾರ, ಬಂದಿರ್ತಾರ. ಸೊ ನಾ ಏನಿದ್ದ 3ನೇ ಟೈಪ್ ಇದ್ದ. 3ನೇ ಟೈಪ್ ಅಂದ್ರೆ ಎಕ್ಸಾಮ್ ನಾಗ ಚಿಟ್ಟಿ ಮಾಡೋದು 3ನೇ ಟೈಪ್ ಹೇಳತ್ತ. ಸೊ ಅಂದ್ರೆ ಅವನಿಗೆ ಪ್ಲೀಸ್ ತೋರ್ಸ್ ಹೀಗದ. ಅವ ಹೋದನ ಒಂದ್ ಪ್ಲೇಸಿಗ ಹೋದ್ಮೇಲೆ ರೂಮ್ ಸೂಪರ್ವೈಸರ್ ಬಂದ. ರೂಮ್ ಸೂಪರ್ವೈಸರ್ ಬಲ್ಲಿ ಟೈಮ್ ಇದ್ದಿತ್ತು ಪಾಪ. ಅವ ಯೂಶುವಲ್ ಡೈಲಾಗ್ ಹೇಳ್ಬೋದು, ಎಲ್ಲರಿಗೂ ಡೈಲಾಗ್ ಹೇಳ್ಬೋದು. ನೋಡ್ರಿ 6 ರೂಪಾಯಿ ಚಿಟ್ಟಿ ಅದ, ಪ್ಲೀಸ್ ತಂದು ಕೊಡ್ರಿ, ಇಲ್ಲಂದ್ರೆ ಪ್ರಾಬ್ಲಮ್ ಆಯ್ತು. ಈ ಡೈಲಾಗ್ ಹಿಸ್ಟ್ರಿದಾಗ ಯಾರು ಚಿಟ್ಟಿ ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ. ಸೊ ಟೈಮ್ ಆಯ್ತು, ಕ್ವಶನ್ ಪೇಪರ್ ಕೊಟ್ಟ, ಆನ್ಸರ್ ಪೇಪರ್ ಕೊಟ್ಟ, ಎಲ್ಲ ಕೊಟ್ಟ. 5 ನಿಮಿಷ ಎಲ್ಲ ಚಂದ ನಡೀತು. ಆಮೇಲೆ ಏನಾಯ್ತು ಅಂದ್ರೆ ಲಾಸ್ಟ್ ಬೆಂಚಿಗೆ ಒಂದ್ ಕೋರಿ ಚಿಟ್ಟಿ ಮಾಡ್ಲತ್ತ. ಇವ ಮೊದಲು ಕಲಿಸ್ತಾ ಬರ್ತೀನಿ, ಮೊದ್ಲೇ ಹೇಳಿಲ್ಲ ಚಿಟ್ಟಿ ಮಾಡಬೇಡಂತ, ಹಚ್ಚಿ ಬರ್ಲಿಲ್ಲ. ಸರ್ ಇನ್ನ ಬರ್ದಿಲ್ಲ ಬರೀ ಅಂತ ಬರ್ದಿಲ್ಲ, ಫೋನ್ ಹಚ್ಚು, ಆಮೇಲೆ ಬಂದ್ ಹಿಡಿತಾನೆ. ಹಚ್ಚಿ ಬರುವಂಗ ಇನ್ನ ಬರ್ದಿಲ್ಲ ಅಂತ ಚಿಟ್ಟಿ ತಗೊಂಡು ತಿಳ್ಕೊತವನು ಎಲ್ಲ ತಗೊಂಡು ಹೊರ ಬಿಟ್ಟದ. ನಮಗೀಗ ಬಿಟ್ಟು ಬಂದ್ ನೋಡ್ತಾನ, ಕೆಳಗ್ ಮುಂದೆ ಚಿಟ್ಟಿ ಬಿದ್ದಾವ. ನೀವ್ ಯಾ ಚಿಟ್ಟಿ ರೀ ಸರ್? ನೀವ್ ಅಕ್ಕಿ ಹಿಂಗ್ ಹೊರ ಕರ್ಕೊಂಡ್ ಹೋದಲ್ರಿ, ಹಿಂದಿನ ಚಿಟ್ಟಿ ಬಿದ್ದಾವ್ರಿ. ನೀವ್ ಮನುಷ್ಯ ಇದ್ರೆ ಜೆರಾಕ್ಸ್ ಮಿಷನ್ ಇದ್ರೆ ಮುಂದೆ ಅದ್ರಿ ಹಿಂದಿನ ಚಿಟ್ಟಿ ಬೀಳತ್ತ. ನಾಚಿಕೆ ಬರಲ್ಲ ನಮಗ.
ಎಲ್ಲ ಬೈದಿನ ಮೇಲೆ ಮತ್ತೊಂದ್ 5 ನಿಮಿಷ ಎಲ್ಲ ಚಂದಾಗಿ ಆಮೇಲೆ ಏನಾಯ್ತು ಇನ್ನೊಂದು ತೋರಿ ಆಕಿನ ಪ್ಯಾಂಟಿಂಗ್ ಕೆಳಗೆ ಏನಂತ ಚಿಟ್ಟಿ ಹೊರಗೆ ಹೊಂಟದ ನೋಡಿದ್ರು ತಲೆಗಾರ ಹೋಯ್ತು ಹೋಗುದು ಅದು ಏನದ ಯಾವ್ದು ಸರಿ ಆಕ್ಟಿಂಗ್ ಮಾಡೋದು ಅದು ಚಿಟ್ಟಿ ಹೊರಗೆ ಹೊಂಟದ ಏನದು ಸರ್ ಇದು ಸುಮ್ಮನ್ ತಂದಿದ್ವಿ ನೀ ಏನ್ ಜಾತ್ರೆ ಬಂದಿದೆ ಪಿಕ್ನಿಕ್ ಬಂದಿದ್ವಿ ಸುಮ್ಮನ್ ತಲ ಅದಕ್ಕೆ ಹೊರಬಿಟ್ಟಾಗ್ದು ಈ ಸರಿ ಏನು ಚಿಟ್ಟಿ ಸಿಗ್ಲಿಲ್ಲ ಪರ್ಸನಲ್ ಬಿಟ್ಟಿಲ್ಲ ಸೊ ಮತ್ತೊಂದ್ 2 ನಿಮಿಷ ಎಲ್ಲ ಚಂದ ನಡೀತು ಚಂದ ನಡೆಯುವಾಗ ನಾ ಸಣ್ಣ ಕಣ್ಣು ನೋಡುತ್ತೀನಿ ಸಣ್ಣ ಅಲ್ಲತನ ನನಗೆ ಏನು ಬರಲ್ಲ ನಾನು ನೋಡುತ್ತೀನಿ ನನಗೆ ಏನು ಬರಲ್ಲ ಸಣ್ಣ ಪ್ಲೀಸ್ ತೋರ್ಸ್ ನನ್ನ ಆನ್ಸರ್ ಶೀಟ್ ನೋಡಿದ್ರ ನನಗೆ ನಗು ಆನ್ಸರ್ ಹೆಂಗ್ ಬರೀತೀನಿ ಅಂತಂದ್ರೆ ಈಗ ಏನೋ ಖಾಲಿ ಬಿಡ್ಬಿಡೋದು ಅಟ್ಲೀಸ್ಟ್ ಏನೋ ಮಾರ್ಕ್ಸ್ ಕೊಡ್ತಾರ ಹೆಂಗ್ ಮಾಡ್ತಿದ ವಾಟ್ ಈಸ್ ಫೋಟೋಸಿಂಥೆಸಿಸ್ ಅಂತ ಕ್ವಶನ್ ಇಡ್ತಾನೆ ತಿಳ್ಕೊಳ್ಳಿ ಏನ್ ಬಿ ಬರೀತೀನಿ ದ ಫೋಟೋ ವಿಚ್ ಇಸ್ ಡೂಯಿಂಗ್ ಸಿಂಥೆಸಿಸ್ 4 ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ ಸಿನ್ಸ್ ದ ಸಿಂಥೆಸಿಸ್ ಇಸ್ ಡನ್ ಬೈ ಫೋಟೋ while taking photo, if you write the thesis, that will be a sin. That will be a sin. Hence it is called as photosynthesis. So okay, ಇನ್ನೊಂದು 2 ನಿಮಿಷ ಸೀನ್ ಚಂದ ನಡೆದಿವ ಏನಾಯ್ತು ಅಂತಂದ್ರೆ ಕಿಟಕಿ ನೋಡ್ರ ಕಿಟಕಿಗೆ ಯಾರು ಬಂದ ಮಚ್ಚಿ ಅಂದ್ರ ಯಾರ ಅಂಕಲ್ ಇದ್ರು ನೋಡ್ರಿ ಕೆಳಗ್ ಹೋಟೆಲ್ ಅಂಕಲ್ ಸಿಕ್ಕಿದ್ಲ ಅವ ಅಂಕಲ್ ಬಂದ ಅವ ಯಾರ ಸ್ಕ್ವಾಡ್ ಅವ್ರಿಗೆ ನೋಡಿದ ತಕ್ಷಣ ಸಣ್ಣಕ್ಕೆ ನೋಡ್ದ ಸಣ್ಣಕ್ಕೆ ಆಲ್ರೆಡಿ ಅವ ಅಂಕಲ್ಗೆ ನೋಡಿಲ್ಲ ಅಂಕಲ್ಗೆ ಇಲ್ಲಿ ಮಚ್ಚಿ ಇತ್ತು ಆಮೇಲೆ ಏನಾಯ್ತು ಅವನು ಮಚ್ಚಿ ಅಂತ ಫೇಮಸ್ ಅದನ್ನ ಸಣ್ಣಕ್ಕೆ ಆಲ್ರೆಡಿ ಮಚ್ಚಿ ನೋಡಿದ ನಂಗೆ ಇಶಾರ ಮಾಡ್ಲತ್ತಾನ ಭೈ ನಾ ಹೋದಲ್ಲತ್ತನ ರಿಲ್ಯಾಕ್ಸ್ ಅನ್ನ ಅಂಬಡ ಮಚ್ಚಿ ಏನ್ ಮಾಡುದು ಸಣ್ಣಕ್ಕೆ ನೋಡೋಣ ಗೊತ್ತದ ನೀ ಆಲ್ರೆಡಿ ಚಿಟ್ಟಿ ಪರ್ಸನಲ್ ದುಶ್ಮನಿಗೆ ಇದೆ ಅವನಿಗೆ ಮೋಟೆ ಅಂದ ಟಕರ ಈಗೇನ್ ಬರ್ತಾನ ಬಿಡಲ್ಲ ಸೊ ಎಲ್ಲರೂ ಚೆಕ್ ಮಾಡಿದಂಗ ಮಾಡ್ದನವ ಮಾಡ್ಬಂದ್ ಸಣ್ಣಕ್ಕೆ ಬಂತು ಚೆಕ್ ಮಾಡ್ದಾನೆ ಎಲ್ಲ ಕಡೆಗೆ ಸೀದಾ ಸಿಗ್ಲಿಲ್ಲ ಮಚ್ಚಿ ಪರೇಶಾನ್ ಅವನಕಿನ ಹೆಚ್ಚಿ ಪರೇಶಾನ್ ನಾ ಆಗಿದ್ದೆ ಚಿಟ್ಟಿ ಆ ಕಡೆ ಹೋಗುದು ಚಿಟ್ಟಿ ಸಿಗ್ಲಿಲ್ಲ ಮಚ್ಚಿ ಇರೋದನ್ನ ತಮ್ಮ ಯಾರೇ ಚಿಟ್ಟಿ ಅವ ಕೊಡು ಜಲ್ದಿ ಸರ್ ಸೀದಾ ಸರ್ ಕೆಳಗೆ ಏನೇನಂದಿ ಹೊರಟು ಸರ್ ಅಂತಿ ಇದು ಸರ್ ಇದ್ರು ಹುಡುಕೊಡಿ ಈಗ ಮತ್ತೆ ಹುಡುಗರು ಮತ್ತೆ 2 ನಿಮಿಷ ಮತ್ತೆ ಸಿಗ್ಲಿಲ್ಲ ತಮ್ಮ ಏನು ಒಂದಿನ ಹಿಡಿತೀನಿ ಗ್ಯಾರಂಟಿ ಹಿಡಿತೀನಿ ಆಯ್ತು ಹಿಡೀರಿ ಹೌದು ಹೋಗಿ ಮೇಲೆ ಸಣ್ಣಕ್ಕೆ ಬಂದನು ಎಕ್ಸಾಮ್ ಮುಗಿತಾವಲ್ಲ ಎಕ್ಸಾಮ್ ಮುಗಿದ್ಮೇಲೆ ಸಣ್ಣಕ್ಕೆ ಬಂದನು ಸಣ್ಣಕ್ಕೆ ಚಿಟ್ಟಿಯ ಕಡೆ ಹೋಗ್ಬೇಕು ಬೈ ನಂದರ 11 ಆಗಿತ್ತು ಬೈ ಮಚ್ಚಿ ನೋಡಿ ಮಚ್ಚಿ ಒಂದು ಪ್ಯಾಟರ್ನ್ ನೋಟಿಸ್ ಮಾಡೋಣ ಏನ್ ಪ್ಯಾಟರ್ನ್ ನೋಟಿಸ್ ಮಾಡಿದ್ವಿ ಮಚ್ಚಿ ನೋಡು ಎಲ್ಲ ಚೆಕ್ ಮಾಡಿರ್ತೀವಿ ಬಟ್ ಆನ್ಸರ್ ಶೀಟ್ ಚೆಕ್ ಮಾಡಿದ್ವಿ ನಾ ಏನ್ ಮಾಡ್ದ ಎಲ್ಲ ಚೆಕ್ ಆನ್ಸರ್ ಶೀಟ್ ಸಿಗಲಿ ಮಾಡಿ ನೋಡಿ ವಾ ಬೈ ಸೈಂಟಿಸ್ಟ್ ಇತ್ತು ನಾನು ನೀ ಎಲ್ಲ ಓದಿದ್ರೆ ಸೈಂಟಿಸ್ಟ್ ಆಯ್ತು and this was my time and what I want to say is I don't support chitti and support ಮಾಡಲ್ಲ and that's it, that was my time. Thank you guys. आपका फर्स्ट परफॉर्मेंस था ये? ये लगा नहीं, बहुत अच्छा किया उन्होंने एक बार